10ನೇ ಪದ್ಯಪಾಠ ಹಲಗಲಿ ಬೇಡರು ಪದ್ಯದ ಸರಳವಾಗಿರ್ತಕ್ಕಂಥ ಭಾವಾರ್ಥವನ್ನು ನೋಡುವ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ. ಈ ಸಾಲಲ್ಲಿರತಕ್ಕಂಥ ಹೊಸ ಪದಗಳು. ಹೊತ್ತು ಅಂದರೆ ಸಮಯ, ಕತ್ತಿ ಹಿಡಿಯುವ ಜನ ಅಂದರೆ ಬೇಡರು, ಬಂಟರು, ವೀರರು ಅಂತ. ಬೇಡರು ಬಂಟರು ಅಂದರೆ ವೀರರು. ಸಾರಾಂಶ: ಕತ್ತಿ ಹಿಡಿದು ಹೋರಾಡುವ ಸಿಟ್ಟಿನ ಜನ ಹಲಗಲಿಯ ಬೇಡರಿಗೆ ಹೋರಾಡುವ ಸಮಯ ಬಂದಿತು. ಇಂತಹ ಹಲಗಲಿಯ ವೀರರು ಹೋರಾಡಿದರೂ ಅವರು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪನಿ ಸರಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಹಲಗರಹಳ್ಳಿ ಮುದೋಳ ಹತ್ತರ ಮೆರೆಯಿತೋ ಸುತ್ತಮುತ್ತ, ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗರಾಮ ಮಸಲತ್ತ. ಕೈಯಾನ ಹತಾರ ಕೊಡಬಾರದೋ ನಾವು 4 ಮಂದಿ ಜತ್ತ, ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ. ಹೊಡಿರಿ ಜಗಳ ಕೂಡಿ ತೀರತೇವ ಕುಮಕಿ ನಮ್ಮದ್ಯಾವತ್ತ, ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡರೆಲ್ಲ ಕಲ್ತ. ಕಾರಕೂನನ ಕಪಾಳಕ ಬಡಿದರ ಸಿಪಾಯಿ ನೆಲಕಚ್ಚಿತ್ತ, ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೋಯ್ತ. ವಿಲಾತಿ ಅಂದರೆ ವಿಲಾಯಿತಿ, ಹುಕುಮ್ ಅಂದರೆ ಆದೇಶ, ಹತಾರ ಅಂದರೆ ಆಯುಧ, ಮಸಲತ್ತು ಅಂದರೆ ಪಿತೂರಿ, ಕುಮಕಿ ಸಹಾಯ ಒತ್ತಾಸೆ, ಕಾರಕೂನ ಗುಮಾಸ್ತ, ಕುಂಪನಿ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಬ್ರಿಟಿಷ್ ಸರ್ಕಾರ ರಚಿಸಿದ ಆಡಳಿತಾತ್ಮಕ ಸಂಸ್ಥೆ. ಸಾರಾಂಶ: ಬ್ರಿಟಿಷ್ ಸರ್ಕಾರ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿಲಾಯಿತಿಯಿಂದ ವಿದೇಶದಿಂದ ಎಲ್ಲ ಜನರಿಗೆ ಜೋರ ಮಾಡಿ ಆಯುಧಗಳನ್ನೆಲ್ಲ ಕಸಿದುಕೊಳ್ಳಿರಿ ಎಂದು ಆದೇಶವನ್ನು ಕಳಿಸಿತು. ಮುದೋಳದ ಹತ್ತಿರ ಇರುವ ಹಲಗರಹಳ್ಳಿ ಹಲಗಲಿ ಜನ ಇದರ ವಿರುದ್ಧ ಹೋರಾಡಿ ಸುತ್ತಮುತ್ತ ಪ್ರಸಿದ್ಧಿಯಾಗುವಂತೆ ಮೆರೆಯಿತು. ಹಲಗಲಿಯ ಪ್ರಮುಖರಾದ ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ ಎಂಬ 4 ಮಂದಿ ನಮ್ಮ ಬಳಿ ಇರುವ ಆಯುಧಗಳನ್ನು ಸತಾಯಿಸಿದರೂ ಕೊಡಬಾರದು. ಆಯುಧಗಳು ಹೋದರೆ ನಮ್ಮ ಅನ್ನಕ್ಕೆ ಸಂಚಕಾರ ಬಂದು ನಮ್ಮ ಜೀವ ಸತ್ತು ಹೋಗುತ್ತದೆ ಎಂದು ಪಿತೂರಿ ಮಾಡಿದರು. ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಕೂಡಿಕೊಂಡು ಇರುತ್ತೇವೆ. ಅವರ ಜೊತೆ ಆಯುಧಗಳನ್ನು ಕಸಿದುಕೊಳ್ಳಲು ಬಂದವರ ಜೊತೆ ಜಗಳ ತೆಗೆಯಿರಿ ಎಂದು ಹಲಗಲಿಯ ಬೇಡರೆಲ್ಲ ಒಂದೆಡೆ ಸೇರಿಕೊಂಡು ಒಳಗಿಂದೊಳಗೆ ಮಾತು ಕೊಟ್ಟರು. ಆಯುಧಗಳನ್ನು ಕಸಿದುಕೊಳ್ಳಲು ಬಂದ ಗುಮಾಸ್ತನ ಕಪಾಳಕ್ಕೆ ಹೊಡೆದರು. ಈ ದುಃಖದ ಸುದ್ದಿಯನ್ನು ತಕ್ಷಣ ಸಿಪಾಯಿಯೊಬ್ಬನು ತನ್ನ ಸಾಹೇಬನಿಗೆ ಸೇನೆಟ್ಕರನಿಗೆ ಮುಟ್ಟಿಸಿದನು. ಸಿಟ್ಟೇಲಿ ಮುಂಗೈ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಾಗ, ಕುದರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ. ಒಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರಿ ಸಿಡಿಲ ಸಿಡಿದಂಗ, ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಸಿಡಿಲುದಂಗ. ಕಾಗದ ಬರೆದು ಕಳುವ್ಯಾರೇ ಬೇಗ, ದಂಡು ಬರಲೆಂತ ಹಿಂಗ. ದಂಡ ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗಿ. ದಂಡು ಅಂದರೆ ಸೈನ್ಯ, ಜಲದ ಅಂದರೆ ತೀವ್ರ. ಸಾರಾಂಶ: ಸಾಹೇಬ ಈ ವಿಷಯವನ್ನು ತಿಳಿದು ಸಿಟ್ಟಿಲಲ್ಲಿ ಕೈಗಳನ್ನು ಕಿವುಚಿಕೊಂಡು ಸೈನಿಕರಿಗೆ ಆದೇಶಗಳನ್ನು ನೀಡಿದನು. ಆಗ ಅಶ್ವದಳ ಕಾಲ್ದಳ ಸೇರಿಕೊಂಡು ಹಲಗಲಿಯ ಸ್ಥಳವನ್ನು ಮುಟ್ಟಿತು. ಇದನ್ನು ನೋಡಿದ ಹಲಗಲಿಯ ಜನ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಒಳಗಿನಿಂದ ಗುಂಡುಗಳನ್ನು ಹೊಡೆದರು. ಇದರಿಂದ ಹೊರಗಿನ ಜನರಿಗೆ ಬ್ರಿಟಿಷ್ ಸೈನಿಕರು ಗುಂಡುಗಳು ಬಿದ್ದಂಗ ದಂಗು ಹೆದರಿ ಹಿಡಿದು ಹಿಂದೆ ಸರಿದು ನಿಂತರು. ಆಗ ಇನ್ನೂ ಹೆಚ್ಚಿನ ಸೈನ್ಯ ಬರಲಿ ಎಂದು ಸಾಹೇಬ ಸೇನೆಟ್ಕರ್ ಪತ್ರ ಬರೆದು ಮೇಲಿನ ಅಧಿಕಾರಿಗೆ ಕಳಿಸಿದನು. ತೀವ್ರವಾಗಿ ಅಂದರೆ ವೇಗವಾಗಿ ಸೈನ್ಯ ತಯಾರಾಗಿ ಹಲಗಲಿಗೆ ಬಂದಿತು. ಬೆನ್ನತ್ತಿ ತಿರುತಿರುವಿ ಕಡಿದರೋ ಏನೂ ಉಳಿಯದಂಗ, ನಡುವೆ ಹಾಕೊಂಡು ಹೊಡೆದರೋ ಗುಂಡು ಕರುಣ ಇಲ್ಲದಂಗ. ಚಟೇಕಾರರು ಚೌಕಿ ಮಾಡುತ್ತ ನಡೆದರೋ ಹೇಳದೆ ಗುಡದಂಗ. ಅಗಸಿಗೆ ಬಂದು ಹೆಬಲಕ ಸಾಬ ಹೇಳತಾನ ಬುದ್ಧಿ ಮಾತ, ಕೊಡುತ್ತೀವಿ ಕಬುಲ ಕೇಳರಿ ಮಾತ ಹೋಗಬ್ಯಾಡರಿ ಸತ್ತ. ಅನ್ನುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನೋ ಮುಂದಿತ್ತ. ಅಗಸಿ ಅಂದರೆ ಹೆಬ್ಬಾಗಿಲು, ಚಟೇಕಾರರು ಅಂದರೆ ಆಂಗ್ಲೋ ಇಂಡಿಯನ್, ಹೆಬ್ಲಕ್ ಸಾಬ್ ಅಂದರೆ ಹೆನ್ರಿ ಹೌಲಾಕ್ ಎಂಬ ಬ್ರಿಟಿಷ್ ಅಧಿಕಾರಿ. ಸಾರಾಂಶ: ಅಲ್ಲಿಗೆ ಬಂದ ದಂಡು ಬೇಡರನ್ನ ಹಿಂದೆ ಹಿಂದೆ ಹೋಗಿ ತಿರುವಿ ಹಾಕಿ ಏನೂ ಉಳಿಯದ ಹಾಗೆ ಕಡಿದು ಹಾಕಿದರು. ಬೇಡರನ್ನ ಮಧ್ಯಕ್ಕೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಕರುಣೆ ತೋರದೆ ಗುಂಡನ್ನ ಹೊಡೆದರು. ಚಟೇಕಾರರು ಅಂದರೆ ಆಂಗ್ಲೋ ಇಂಡಿಯನ್ಸ್ ಅಥವಾ ಭಾರತೀಯ ಬ್ರಿಟಿಷರು ಬೇಡರನ್ನ ಕಾವಲು ಕಾಯುತ್ತಾ ಇರುವ ಬೇಡರು ಗುಡ್ಡದ ಕಡೆಗೆ ಹೋದರು.
ಆಗ ಸಾಹೇಬ ವಿಲಿಯಂ ಹೆನ್ರಿ ಹೆವ್ಲಾಕ್ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿ ಮಾತನ್ನ ಹೇಳುತ್ತಾನೆ. ಶರಣಾಗಲು ಒಪ್ಪಿಗೆ ನೀಡುತ್ತೇವೆ, ಸತ್ತು ಹೋಗಬೇಡಿರಿ ಎನ್ನುವ ಮಾತಿನ ಮೇಲೆ ನಂಬಿಕೆ ಸಾಲದೆ ಹನುಮ ಮುಂದೆ ಬಂದು ನಿಂತನು. ಜಡಗ ಹೇಳತಾನೋ ಹೊಡೆಯಿರಿ ಇವರ ಪೂರ ಘಾತಕರ, ಇಸವಾಸಘಾತಕ ಮಾಡಿದವರಿವರ ನಂಬಿಗಿಲ್ಲ ನಮಗ ಪಿತೂರ, ಮೋಸ ಮಾಡಿ ನಮ್ಮ ದೇಶ ಗೆದ್ದಿತಾರೋ ಮುಂದ ನಮಗ ಘೋರ, ಅಂದು ಹೊಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬನ ಟಾರ, ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತನೋ ಊರ, ಸಿಟ್ಟಿಲೆ ಹೊಡೆದರು ಸಿಡಿಲ ಸಿಡಿದಂಗ ಗುಂಡು ಸುರಿದಾವ ಭರಪೂರ, ಹನುಮ ಹೇಳತಾನ ಗುಂಡು ಹೊಡಿದೋ ಕೆರಕೆಡವು ನಷ್ಟಬಾರ, 300 ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ, ಭೀಮನು ಎದುರಿಗೆ ನಿಂತ 200 ಮಂದಿಗೆ ಮತ್ತ, ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು 10-20, ರಾಮನ ಕಡಿತ ವಿಪರೀತ ಕಾಲುವೆ ಹರಿತೋ ರಕ್ತ, 1000 ಆಳಿಗೆ ಒಬ್ಬ ಕೂಗತಾನೋ ಕಡಿರಿ ಕಡಿರಿ ಅಂತ ಮತ್ತ, 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರನ್ನ ಜನಕ. ಘಾತಕ ದ್ರೋಹಿ, ಘಾತಕರು ಮೋಸಗಾರರು ವಂಚಕರು, ಪಿತೂರಿ ಕುತಂತ್ರ ಒಳಸಂಚು, ಘೋರ ಆಪತ್ತು ತೀಕ್ಷ್ಣ ಭರಪೂರ ಯಥೇಚ್ಛ, ಕಸರತ್ತು ಚಮತ್ಕಾರ, ಕಾರ ಸಾಹೇಬ ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ ಎಂಬ ಬ್ರಿಟಿಷ್ ಅಧಿಕಾರಿ. ಸಾರಾಂಶ: ಜಡಗ ಹೇಳುತ್ತಾನೆ ಇವರನ್ನ ಹೊಡೆಯಿರಿ, ಇವರು ಸಂಪೂರ್ಣವಾಗಿ ಮೋಸಗಾರರು, ವಿಶ್ವಾಸವಂಚಕರು, ಇವರ ಮೇಲೆ ನಂಬಿಕೆ ಇಲ್ಲ, ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶ ಗೆಲ್ಲುತ್ತಾರೆ, ಮುಂದೆ ನಮಗೆ ಆಪತ್ತು ಕಾದಿದೆ ಎಂದು ಗುಂಡು ಹೊಡೆಯುತ್ತಾನೆ. ಸಾಹೇಬ ಭಯಭೀತನಾಗುತ್ತಾನೆ. ಇದರಿಂದ ಸಿಟ್ಟಿಗೆದ್ದ ಊರನ್ನೆಲ್ಲ ಲೂಟಿ ಮಾಡಿರಿ ಎಂದು ಹೇಳುತ್ತಾನೆ. ಆಗ ಸೈನಿಕರು ಸಿಟ್ಟಿಲಲ್ಲಿ ಸಿಡಿಲು ಸಿಡಿದ ಹಾಗೆ ಗುಂಡುಗಳನ್ನು ಹೊಡೆದರು. ಗುಂಡುಗಳು ಯಥೇಚ್ಛವಾಗಿ ಸುರಿದವು. ಆಗ ಹನುಮ ಹೇಳುತ್ತಾನೆ, ಗುಂಡು ಹೊಡೆದು ಇವರನ್ನು ಸಾಲಾಗಿ ಕೆಡವಿ ನಾಶ ಮಾಡಿರಿ. ತಕ್ಷಣ 300 ಜನ ಸೈನಿಕರು ಮೈ ಮೇಲೆ ಎರಗಿದರು. ಆಗ ಕದನ ಜೋರಾಯಿತು. ಭೀಮನು ಎದುರಿಗೆ ನಿಂತು 500 ಮಂದಿಯನ್ನ, ಬಾಲನು ಚಮತ್ಕಾರ ಮಾಡಿ 10-20 ಕುದುರೆಗಳನ್ನು ಕಡಿದು ಹಾಕಿದರು. ರಾಮನ ವಿಪರೀತ ಕಡಿತದಿಂದ ರಕ್ತದ ಕಾಲುವೆಯೇ ಹರಿಯಿತು. 1000 ಜನರಿಗೆ ಒಬ್ಬ ಕೂಗಿ ಹೇಳುತ್ತಾನೆ, ಮತ್ತೆ ಮತ್ತೆ ಕಡಿದು ಹಾಕಿರೋ ಎಂದು. ಹೀಗೆ 4 ಮಂದಿ ಕಡಿದು ಸತ್ತು ಹೋದರು. ಇವರು ಹಲಗಲಿಯ ಜನಕ್ಕೆ ವೀರರು. ಕೊಡಲಿ ಕೋರೆ ಕುಡ ಕಬ್ಬಿನ ಮೊಸರು ಬೆಣ್ಣೆ ಹಾಲ, ಉಪ್ಪು ಎಣ್ಣೆ ಅರಿಸಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ, ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ, ಹಾಳಾಗಿ ಹೋಯ್ತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ, ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ, ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತೊಳೆಯಲಿ ಎಳ್ಳಷ್ಟು, ಕಾಣದೆ ಹೋಯಿತೋ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಕೋರೆ ಅಂದರೆ ಕುಡಗೋಲು, ರಾಗಿ, ಭತ್ತ ಇತ್ಯಾದಿ ಪೈರುಗಳನ್ನು ಕತ್ತರಿಸಲು ಬಳಸುವ ವಕ್ರವಾಗಿರುವ ಸಾಧನ. ಬೇಡರು ಬೇಟೆಯಾಡಲು ಬಳಸುತ್ತಿದ್ದರು. ಕುಡ ನೇಗಿಲು, ಕುಂಟೆಗಳಿಗೆ ಹಾಕುವ ಕಬ್ಬಿಣದ ಪಟ್ಟಿ, ಚರಿಗೆ, ತಂಬಿಗೆ, ಕೊಳ್ಳಿ, ಬೆಂಕಿ. ಸಾರಾಂಶ: ಕೊಡಲಿ, ಕುಡಗೋಲು, ಕುಡ, ಕಬ್ಬಿನ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಸಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಳ, ತಂಬಿಗೆ, ಮಂಗಳಸೂತ್ರ, ಬೀಸುವ ಕಲ್ಲು. ಹೀಗೆ ಸಿಕ್ಕಿದ್ದೆಲ್ಲ ತೆಗೆದುಕೊಂಡು ಹೋಗಿದ್ದರಿಂದ ಹಾಳಾಗಿ ಹೋಯಿತು. ಇದನ್ನು ನಾನೆಷ್ಟು ವರ್ಣಿಸಿ ಹೇಳಲಿ. ಊರಿಗೆ ಬೆಂಕಿ ಇಟ್ಟು ಸುಟ್ಟು ದೂರ ನಿಂತರು. ಬೂದಿ ಮಾಡಿ ಹಲಗಲಿಯ ಎಳ್ಳಷ್ಟು ಗುರುತು ಉಳಿಯದೆ ಕಾಣದೇ ಹೋಯಿತು. ಇದನ್ನು ಕೆಡಿಸಿ ವರ್ಣಿಸಿ ಹೇಳದೆ ಕಂಡಷ್ಟು ಕೃತಕೋಟಿಯ ಕಲ್ಮೇಶನ ದಯದಿಂದ ಹಾಡಿದೆನೋ ಅನ್ನ ಜನಕ್ಕೆ ತಿಳಿಸಲು ಹಾಡಿದೆನು ಅಂತಕ್ಕಂಥದ್ದು ಸಾರಾಂಶ ಇತ್ತು. ಇಷ್ಟಿತ್ತು 10ನೇ ತರಗತಿಯ 10ನೇ ಪದ್ಯಪಾಠ ಹಲಗಲಿಯ ಬೇಡರು ಅಂತಕ್ಕಂಥ ಪದ್ಯದ ಸರಳ ಭಾವಾರ್ಥ. ಸೊ ಹಿಂದಿನ ಪಾಠ ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. 10ನೇ ತರಗತಿಯ ಎಲ್ಲ ವಿಷಯಗಳ ಪಾಠದ ಕ್ವಶನ್ ಆನ್ಸರ್ಸ್, ನೋಟ್ಸ್ಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಇದಾವೆ. ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನ ಚೆಕ್ ಮಾಡಿ